ನಮಸ್ಕಾರ, ನಾನು ಭಾನು ಶ್ರೀನಿವಾಸ್. ಜಗತ್ತಿನಲ್ಲಿ ತಾಯಿ ಪ್ರೀತಿಗಿಂತ ಮಿಗಿಲಾದುದು ಯಾವುದೂ ಇಲ್ಲ ಎಂಬ ಮಾತಿಗೆ ಸಾಕ್ಷಿಯಾದ ಮನಕುಲುಕುವ ಘಟನೆಯೊಂದು ಮಧ್ಯಪ್ರದೇಶದಲ್ಲಿ ನಡೆದಿದೆ. ಉತ್ತರ ಪ್ರದೇಶದ ಮಥುರಾ ದುರಂತದ ಕಹಿ ನೆನಪು ಮಾಸುವ ಮುನ್ನವೇ ಮಧ್ಯಪ್ರದೇಶದ ಜಬಲ್ಪುರ್ನ ಭಾರ್ಗಿ ಅಣೆಕಟ್ಟಿನ ಬಳಿ ಸಂಭವಿಸಿದ ಈ ಭೀಕರ ದೋಣಿ ದುರಂತ ಇಂದು ದೇಶವನ್ನೇ ಕಣ್ಣೀರಿನಲ್ಲಿ ಮುಳುಗಿಸಿದೆ. ಹೌದು, ಪ್ರವಾಸಿಗರಿಂದ ತುಂಬಿದ್ದ ದೋಣಿಯೊಂದು ಹವಾಮಾನ ವೈಪರೀತ್ಯದಿಂದಾಗಿ ನರ್ಮದಾ ನದಿಯ ಹಿನ್ನೀರಿನಲ್ಲಿ ಮುಳುಗಿದೆ. ಈ ದುರಂತದಲ್ಲಿ ಈವರೆಗೆ 9 ಮಂದಿ ಪ್ರಾಣ ಕಳೆದುಕೊಂಡಿದ್ದು 28 ಜನರನ್ನ ರಕ್ಷಿಸಲಾಗಿದೆ. ಆದರೆ ಈ ರಕ್ಷಣಾ ಕಾರ್ಯಾಚರಣೆ ವೇಳೆ ಕಂಡ ಒಂದು ದೃಶ್ಯ ಮಾತ್ರ ಕಲ್ಲು ಹೃದಯವನ್ನು ಕರಗಿಸುವಂತಿತ್ತು. ನದಿಯ ಆಳದಲ್ಲಿ ಮರೀನಾ ಮಸಿ ಹಾಗೂ ತ್ರಿಶಾನ್ ಎಂಬ ತಾಯಿ ಮತ್ತು ಮಗುವಿನ ಮೃತದೇಹಗಳು ಪತ್ತೆಯಾಗಿವೆ. ವಿಶೇಷವೇನೆಂದ್ರೆ, ಪ್ರಾಣ ಹೋಗುವ ಕೊನೆ ಕ್ಷಣದಲ್ಲೂ ಆ ತಾಯಿ ತನ್ನ 6 ವರ್ಷದ ಮಗುವನ್ನ ಬಿಗಿಯಾಗಿ ಅಪ್ಪಿಕೊಂಡಿದ್ಲು. ಸಾವು ತನ್ನ ಆವರಿಸುತ್ತಿದ್ದರೂ ಮಗುವನ್ನ ಹೇಗಾದರೂ ಉಳಿಸಬೇಕೆಂಬ ಆಕೆಯ ಕೊನೆಯ ಪ್ರಯತ್ನ ಆ ಮೃತದೇಹಗಳು ಸಿಕ್ಕ ಸ್ಥಿತಿಯಲ್ಲಿ ಎದ್ದು ಕಾಣುತ್ತಿತ್ತು. ಇದನ್ನು ಕಂಡ ಭಾರತೀಯ ಸೇನೆ ಡ್ರೈವರ್ಗಳು ಮತ್ತು ರಕ್ಷಣಾ ಸಿಬ್ಬಂದಿ ಒಂದು ಕ್ಷಣ ಸ್ಥಳದಲ್ಲಿ ಮೌನವಾಗಿ ಕಣ್ಣೀರಾಕಿದ್ದಾರೆ. ಸದ್ಯ ದೆಹಲಿಯಿಂದ ಪ್ರವಾಸಕ್ಕೆ ಬಂದಿದ್ದ ಈ ಕುಟುಂಬದಲ್ಲಿ ತಂದೆ ಮತ್ತು ಮಗಳು ಬದುಕುಳಿದಿದ್ದಾರೆ. ಆದ್ರೆ ಕಣ್ಣೆದುರೇ ಪತ್ನಿ ಮತ್ತು ಪುಟ್ಟ ತಮ್ಮನನ್ನ ಕಳೆದುಕೊಂಡ ಈ ಬಾಲಕಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಆಗ್ರಾದಿಂದ ಬಂದಿರುವ ವಿಶೇಷ ಸೇನಾ ತಂಡ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದು, ಭದ್ರತಾ ಲೋಪಗಳ ಕುರಿತು ತನಿಖೆ ಆರಂಭವಾಗಿದೆ. ಇನ್ನು ಆ ತಾಯಿಯ ಪ್ರೀತಿ ಕಂಡು ಇಡೀ ದೇಶವೇ ಕಣ್ಣೀರಾಗುತ್ತಿದೆ. ಸುರಕ್ಷತಾ ಲೋಪದಿಂದ ನಡೆದ ಈ ಅವಘಡ ಒಂದು ಸುಂದರ ಕುಟುಂಬವನ್ನೇ ಚಿತ್ರಗೊಳಿಸಿದೆ.